ಮನುಷ್ಯನಿಗೆ ಕಿಕ್ ಹೊಡೆಯೋದಕ್ಕೆ ಬರೀ ಮದ್ಯ ಮಾತ್ರ ಕಾರಣ ಅಲ್ಲ. ಮನಸ್ಸು ನೊಂದಾಗ ಆಲ್ಕೋಹಾಲಿಗೆ ಮೊರೆ ಹೋಗಬೇಡಿ, ಪುಸ್ತಕಗಳನ್ನು ಓದಿ. ಪುಸ್ತಕಗಳು ಕೂಡ ಅಷ್ಟೇ ಕಿಕ್ಕನ್ನು ಕೊಡ್ತವೆ ಅಂತ ಓದೋರು. ಇದನ್ನು ಓದಿನೇ ನಾನು ಇದೇ ಕಿಕ್ಕಿಗೆ ಗಂಟು ಬಿದ್ದೆ. ಪುಸ್ತಕಗಳು ಅಷ್ಟೇ ಕಿಕ್ಕನ್ನು ಕೊಡ್ತವೆ. ಪುಸ್ತಕದಂಥ ಸ್ನೇಹಿತ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ಅದು ಕೇಳೋದೊಂದು ಸಣ್ಣ ಜಾಗ ನಿಮ್ಮ ಮನೆಯಲ್ಲಿ ಬಗಲಲ್ಲಿಟ್ಟರೆ ಸುಮ್ಮನೆ ಇರ್ತದೆ, ಎತ್ಕೊಂಡ್ರೆ ಎಷ್ಟು ಮಾತಾಡ್ತದೆ ಪುಸ್ತಕ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಹೇಳ್ತದೆ. ಅದು ಕೇಳೋದು ಸಣ್ಣ ಜಾಗ ಮನೆಯಲ್ಲಿ. ಇದು 40-50 ಸಾವಿರ ತಗೊಳ್ತೀವಿ. ಖಾಲಿ ಹಾಳೆಯ ಮೇಲೆ ಮುದ್ರಣಗೊಳ್ಳುವ ಆ ಕಪ್ಪು ಶಾಯಿಯ ಜಾಲವನ್ನು ಓದುತ್ತಾ ಓದುತ್ತಾ ಪುಟಗಳನ್ನು ತಿರುಗಿಸುತ್ತಾ ನನ್ನನ್ನೇ ನಾ ಮರೆತು ಆ ಕತೆಗಾರ ಸೃಷ್ಟಿಸಿದ ಆ ಜಗತ್ತನ್ನು ಕಲ್ಪನೆಯಲ್ಲೇ ಕಟ್ಟುತ್ತಾ ಅದರಲ್ಲೇ ವಾಸಿಸುವ ಆ ಒಂದಿಷ್ಟು ಹೊತ್ತು ಸಿಗುವ ಉತ್ತೇಜನ ಇನ್ಯಾವ ಮಾಧ್ಯಮದಲ್ಲೂ ಸಿಗೋದಿಲ್ಲ. ಪುಸ್ತಕಗಳಲ್ಲಿ ನಾವು ಬೇರೊಬ್ಬರ ಅನುಭವಗಳನ್ನು ಅನುಭವಿಸುತ್ತೇವೆ. ನಮಗೆ ಅರಿವಿಲ್ಲದ, ಪರಿಚಯವಿಲ್ಲದ, ಕಲ್ಪಿಸಿಕೊಂಡಿರುವ ಪಾತ್ರದ ವ್ಯಕ್ತಿತ್ವಗಳನ್ನು ಅರಿತುಕೊಳ್ಳುತ್ತೇವೆ, ಹಚ್ಚಿಕೊಳ್ಳುತ್ತೇವೆ. ಒಂದೊಂದು ಪುಸ್ತಕವನ್ನು ಮುಗಿಸಿದಾಗಲೂ ನಮ್ಮಲ್ಲಿ ಎಲ್ಲೋ ಒಂದು ಸಣ್ಣ ಬದಲಾವಣೆಯಾಗುತ್ತದೆ. ಸಾವಿರಾರು ವರುಷಗಳು, ಸಾವಿರಾರು ಶೈಲಿಗಳು, ಅನಂತಾನಂತ ಪುಸ್ತಕಗಳು, ಕೊನೆಗೊಳ್ಳದ ಕಥೆಗಳು. ಈ ಕಥೆಗಳಿಗೆ ನಮ್ಮೊಳಗೆ ಕಂಪನ ಸೃಷ್ಟಿಸುವ ಶಕ್ತಿ ಇರುತ್ತದೆ. ನಮ್ಮ ಬ್ರೈನ್ ಕೆಮಿಸ್ಟ್ರಿ ಬದಲಿಸುವ ಪಕ್ವತೆ ಇರುತ್ತದೆ. ಒಂದು ಪುಸ್ತಕದಿಂದ ಮತ್ತೊಂದು, ಮಗದೊಂದು, ಹೀಗೆ ಪುಸ್ತಕದ ಭಂಡಾರ ಬೆಳೆಯುತ್ತದೆ. ಜ್ಞಾನ, ಸಹಾನುಭೂತಿ ಮತ್ತು ಅನುಭವಗಳ ಕಣಜ ಸಿಗುತ್ತದೆ. ಪುಸ್ತಕಗಳು ಮನುಷ್ಯನ ಬಹುದೊಡ್ಡ ಆವಿಷ್ಕಾರ. 10,000 ಜನುಮಗಳಲ್ಲೂ ನಾವು ಅನುಭವಿಸಲು ಆಗದ ಕಥೆಗಳು, ಪಾತ್ರಗಳು, ಜಗತ್ತುಗಳನ್ನು ಪುಸ್ತಕಗಳಿಂದ ನಾವು ಅನುಭವಿಸುತ್ತೇವೆ, ಅದರಿಂದ ಜೀವಿಸುತ್ತೇವೆ. ನನ್ನ ಜೀವನದಲ್ಲಿನ ಅಮೂಲ್ಯ ಪ್ರೀತಿ ನನ್ನ ಪುಸ್ತಕಗಳು, ಅತ್ಯಮೂಲ್ಯ ಸ್ವತ್ತು ನನ್ನ ಪುಸ್ತಕಗಳು. ನನ್ನ ಜೀವನದ ಆದರ್ಶಗಳನ್ನು ರೂಪಿಸಿರುವುದು ಈ ಪುಸ್ತಕಗಳು. ಈ ಪುಸ್ತಕಗಳಿಗೆ ಇದು ನನ್ನ ಪ್ರೀತಿಯ ಓಲೆ. ವಿಶ್ವ ಪುಸ್ತಕ ದಿನದ ಶುಭಾಶಯಗಳು.